ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಒಂದು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ಯಾರು ಸ್ಕಿಪ್ ಮಾಡಬೇಡಿ. ವಿಷಯ ಏನಂದರೆ, ಕೆಲವರಿಗೆ ಈ ಥರ ವರ್ಕ್ ಮಾಡ್ತೀರಲ್ಲ, ವರ್ಕ್ ಮಾಡುವಾಗ ಕೆಲವರಿಗೆ ಏನಾಗುತ್ತೆ, ಈ ಶೋಲ್ಡರ್ ಹತ್ತಿರ ಜಾಯಿಂಟ್ ಬರುತ್ತೆ ನೋಡಿ, ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ ಜಾಯಿಂಟ್ ಬರುವಾಗ ಶೋಲ್ಡರ್ ಹತ್ರ ಕೆಲವರು ಏನು ಮಾಡ್ತಾರೆ, ಜಾಸ್ತಿ ವರ್ಕ್ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ಕಡಿಮೆ ವರ್ಕ್ ಮಾಡಿದರೆ ನಿಮಗೆ ಶೋಲ್ಡರ್ ಹತ್ರ ಗ್ಯಾಪ್ ಬರುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ನೆಕ್ ಲೈನಲ್ಲಿ ನೀವು ಜಾಸ್ತಿ ವರ್ಕ್ ಮಾಡಿ ಡಿಸೈನನ್ನು ಕಟ್ ಮಾಡುವ ಹಾಗೆ ಆಗುತ್ತೆ. ಇಲ್ಲದಿದ್ದರೆ ನೆಕ್ ಲೈನಿಗಿಂತ ಸ್ವಲ್ಪ ದೂರ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ನೆಕ್ ಲೈನ್ ಮಾರ್ಕಿಂಗ್ ಟೈಲರ್ ಮಾಡಿ ಕೊಟ್ಟರೆ ನೀವು ಎಷ್ಟು ಇಂಚು ಬಿಟ್ಟು ಮಾಡಬೇಕು ಅಥವಾ ಎಷ್ಟು ಇಂಚ್ ಒಳಗಡೆ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೇನೆ. ಮತ್ತು ಸ್ಲೀವ್ಸಲ್ಲಿ ಕೂಡ ಹಾಗೆ, ತುಂಬ ಜನಕ್ಕೆ ಸ್ಲೀವ್ಸ್ ಕಂಪ್ಲೀಟಾಗಿ ಡಿಸೈನ್ ಇರುತ್ತೆ. ಕೆಲವ್ರದ್ದು ಏನಾಗುತ್ತೆ, ಸ್ಲೀವ್ಸ್ ಅಡಿಯಲ್ಲಿ ಒಂದು 2 ಇಂಚ್ವರೆಗೆ ವರ್ಕೇ ಇರಲ್ಲ. ಸೊ ಕೆಲವರಿಗೆ ಏನಂದರೆ ಓಕೆ ಇರುತ್ತೆ, ಕೆಲವರಿಗೆ ಇಲ್ಲ ನಮಗೆ ಫುಲ್ ಬೇಕು ಅಂತ. ಒಂದು ಸಲ ಸ್ಟಿಚ್ ಆದಮೇಲೆ ನೀವು ಆ ಡಿಸೈನನ್ನು ಏನೂ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಒಂದು ಮಾರ್ಕಿಂಗ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಒಂದು ಪೇಪರಲ್ಲಿ ರಫ್ಲಿಯಾಗಿ ನಾನು ನಿಮಗೆ ತೋರಿಸ್ತೇನೆ, ಆಯಿತಾ. ಸೊ ಫಸ್ಟಿಗೆ ನಾನೊಂದು ಬುಕ್ ತಗೊಳ್ತೇನೆ. ಮೊದಲು ನೀವು ಮಾಡಬೇಕಾದದ್ದು, ಯಾರು ನಿಮಗೆ ಮಾರ್ಕಿಂಗ್ ಮಾಡಿ ಕೊಟ್ಟಿದ್ದಾರೆ ನೋಡಿ, ಅವರ ಹತ್ರ ನೀವು ಕೇಳಬೇಕು. ಮಾರ್ಕಿಂಗ್ ಟೈಲರ್ ಯಾರಾದರೂ ನಿಮಗೆ ಮಾರ್ಕಿಂಗ್ ಮಾಡಿಕೊಟ್ರೆ ಅವರ ಹತ್ರ ಒಂದು ಕೇಳಬೇಕು ನೀವು, ಮೇಡಮ್ ನೀವು ಮಾರ್ಕಿಂಗ್ ಮಾಡಿದಿರಲ್ಲ, ನಾವು ಏನಾದರೂ ಅರ್ಧ ಇಂಚ್ ಬಿಡಬೇಕಾ ಅಥವಾ ಅದೇ ಮಾರ್ಕಿಂಗಿಗೆ ಮಾಡ್ಕೊಂಡು ಹೋಗಬೇಕಾ ಅಂತ. ಓಕೆ, ಆಗ ಟೈಲರ್ ಏನು ಹೇಳ್ತಾರೆ, ಇಲ್ಲ ರೆಡಿ ಮಾರ್ಕಿಂಗ್ ಇದೆ ಅದಕ್ಕೆ ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಏನು ಹೇಳ್ತಾರೆ, ಇಲ್ಲ ಸ್ವಲ್ಪ ಬಿಡಿ ಅಂತ ಹೇಳ್ತಾರೆ. ನಿಮಗೆ ಸ್ವಲ್ಪ ಬಿಡಬೇಕು ಅಂದರೆ ಎಷ್ಟು ಬಿಡಬೇಕು, ಅರ್ಧ ಇಂಚ್ ಬಿಡಬೇಕಾ 1 ಇಂಚ್ ಬಿಡಬೇಕಾ ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಆಗ ನಾನು ನಿಮಗೆ ಒಂದು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ನೋಡಿ. ಇದೀಗ ಫ್ರಂಟ್ ನೆಕ್ ಅಂತ ತಿಳ್ಕೊಳ್ಳೋ, ಇಲ್ಲಾಂದರೆ ಬ್ಯಾಕ್ ನೆಕ್ಕೆ ಮಾಡುವ. ಈ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಮತ್ತು ಸ್ಲೀವ್ಸನ್ನೇ ಮಾಡ್ತೇನೆ ನೋಡಿ. ಈಗ ಇದೊಂದು ಮಾರ್ಕಿಂಗ್ ಅಂತ ತಿಳ್ಕೊಳ್ಳಿ ಹೀಗೆ, ಆಯಿತಾ. ಒಂದು ನಾನು ಬ್ಯಾಕ್ ನೆಕ್ ಮಾರ್ಕಿಂಗ್ ಹಾಕ್ಕೊಳ್ತೇನೆ, ಜಸ್ಟ್ ಒಂದು ರಫ್ ಆಗಿ ಹಾಕ್ಕೊಳ್ತೇನೆ. ಇದು ಬ್ಯಾಕ್ ನೆಕ್ ಮಾರ್ಕಿಂಗ್ ಅಂತ ತಿಳ್ಕೊಳ್ಳಿ. ಓಕೆ, ಇದೊಂದು ಕಸ್ಟಮರಿದ್ದು ಬ್ಲೌಸ್ ಬ್ಯಾಕ್ ನೆಕ್ ಮಾರ್ಕಿಂಗ್, ಆಯಿತಾ. ಇದು ಶೋಲ್ಡರ್, ಇದು ಇಲ್ಲಿ 5 ಇಂಚ್ ಇದೆ, ಇಲ್ಲಿ 6 ಇಂಚ್ ಇದೆ. ಅದು ಅವರಿಗೆ ಎಷ್ಟು ವಿಡ್ತ್ ಬೇಕು, ಲೆಂತ್ ಬೇಕು. ಇದು 10 ಇಂಚ್ ಇದೆ ವಿಡ್ತ್ ಲೆಂತ್, ಆಯಿತಾ. ಇದೆಲ್ಲ ಓಕೆ, ಬಟ್ ನಿಮಗೆ ಇಲ್ಲಿಂದ ಎಷ್ಟು ಬಿಡಬೇಕು ಅಂತ ಗೊತ್ತಿಲ್ಲ. ಆಗ ನೀವೇನು ಮಾಡಬೇಕು, ಟೈಲರ್ ಒಂದು ವೇಳೆ ಅದೇ ಇದರಲ್ಲಿ ಮಾಡಿ ಅಂತ ಹೇಳಿದರೆ ಓಕೆ, ಆ ಲೈನ್ ಮೇಲೇ ಮಾಡ್ಕೊಂಡು ಹೋಗಿ, ಆಯಿತಾ. ಇಲ್ಲದಿದ್ದರೆ ಏನು ಮಾಡಬೇಕು, ಈ ಲೈನ್ ಉಂಟಲ್ಲ, ಇಲ್ಲಿ ನೀವು 1/2 ಇಂಚ್ ಬಿಡಬೇಕು, ಅರ್ಧ ಇಂಚ್ ಜಾಗ ನೀವು ಬಿಡಬೇಕು ಫಸ್ಟಿಗೆ, ಆಯಿತಾ. ಇಲ್ಲಿ ನೀವು ಮಾರ್ಕಿಂಗ್ ಆದಮೇಲೆ ಟೈಲರ್ ಹೇಳ್ತಾರಲ್ಲ ಸ್ವಲ್ಪ ಬಿಡಿ ಅಂತ, ಆಗ ನಿಮಗೆ ಎಷ್ಟು ಅಂತ ಗೊತ್ತಾಗದಿದ್ದರೆ ಇಲ್ಲಿ ಉಂಟಲ್ಲ 1/2 ಇಂಚ್ ಮಾರ್ಕಿಂಗ್ ಬಿಡಬೇಕು. 1/2 ಇಂಚ್, ಇದು 1/2 ಇಂಚ್ ಮಾರ್ಕಿಂಗ್. ಇಲ್ಲಿಂದ ನೀವು ಬೀಡ್ಸ್ ವರ್ಕ, ಚೈನ್ ವರ್ಕ ಇಲ್ಲಿಂದ ಕೊಡ್ತಾ ಬರೋದು. ಇದು 1/2 ಇಂಚ್ ಬಿಡಬೇಕು. ಯಾಕೆ ಅಂದರೆ ಟೈಲರ್ ಅವರಿಗೆ ಇದನ್ನು ಕಟ್ ಮಾಡಿದ ಮೇಲೆ ಫೋಲ್ಡ್ ಮಾಡಲಿಕ್ಕೆ ಇರ್ತದೆ, ಅದಕ್ಕೆ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಅವರು ಕೆಲವೊಂದು ಸಲ ಕಸ್ಟಮರಿಗೆ ಶೋಲ್ಡರ್ ಕಡಿಮೆ ಆಗುತ್ತೆ, ಡೀಪ್ ಕಡಿಮೆ ಆಗುತ್ತೆ, ವಿಡ್ತ್ ಕಡಿಮೆ ಆಗುತ್ತೆ. ಸೊ ಆಯಿತಾ, 1/2 ಇಂಚ್ ಇದೊಂದು. ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನೀವು ಟೈಲರ್ ಹೇಳಿರ್ತಾರೆ ನೋಡಿ ಮಾರ್ಕಿಂಗ್ ಮೇಲೇ ಮಾಡಿ ಅಂತ, ನೀವು ಮಾರ್ಕಿಂಗ್ ಮೇಲೇ ಮಾಡಿರ್ತೀರ. ಬಟ್ ಅವ್ರದ್ದು ಸ್ಟಿಚ್ ಆದಮೇಲೆ ಏನಾಗುತ್ತೆ, ಇಲ್ಲಿ ಶೋಲ್ಡರ್ ಹತ್ರ ಅರ್ಧ ಇಂಚು ವರ್ಕ್ ಕಡಿಮೆ ಆಗುತ್ತೆ. ಅದು ಯಾಕೆ ಆಗುತ್ತೆ ಅಂದರೆ, ನೀವು ಮಾರ್ಕಿಂಗ್ ಮೇಲೇನೂ ಮಾಡಿದ್ರೂ ವರ್ಕ್ ಕಡಿಮೆ ಆಗುತ್ತೆ. ಯಾಕಂದರೆ ಕೆಲವೊಂದು ಬಟ್ಟೆ ಉಂಟಲ್ಲ ಸಿಂಕ್ ಆಗುತ್ತೆ. ನೀವು ಚೈನ್ ಕೊಡ್ತೀರಲ್ಲ, ಚೈನ್ ಕೊಡುವಾಗ ಏನಾಗುತ್ತೆ, ಬಟ್ಟೆ ಕರೆಕ್ಟೇ ಇರುತ್ತೆ. ನೀವು ಚೈನ್ ಕೊಡುವಾಗ ಸ್ವಲ್ಪ ಲೂಸ್ ಆಯಿತು ಅಂದರೆ ಬಟ್ಟೆ ಫುಲ್ ಮುದ್ದೆ ಆಗುತ್ತೆ. ಅಂದರೆ ಸಿಂಕ್ ಆದಾಗ ಏನಾಗುತ್ತೆ, ರಿಂಕಲ್ಸ್ ಬರುತ್ತೆ, ಅಂದರೆ ಒಂಥರ ಮಡ್ಚಿ ಹೋಗುತ್ತೆ, ಗೊತ್ತಾಯ್ತಾ. ಆಗೇನಾಗುತ್ತೆ, ಬಟ್ಟೆಯ ಲೆಂತ್ ಕಡಿಮೆ ಆಗುತ್ತೆ. ಈ ಉದ್ದ ಉಂಟಲ್ಲ ಇದು ಕಡಿಮೆ ಆಗುತ್ತೆ, 1/2 ಇಂಚ್ ಕಡಿಮೆ ಆಗುತ್ತೆ. ಇದು ಪ್ರಾಬ್ಲಮ್ ನನಗೆ ಮೊದಲು ಬರ್ತಿತ್ತು. ಆಗ ಮತ್ತೆ ನಾನು ಏನು ಮಾಡಿದ್ದೇನೆ ಅಂದರೆ, ಈಗ ನೋಡಿ ಅವರದ್ದು ಡೀಪ್ 10 ಇಂಚ್ ಇದ್ದರೆ ನಾನು 10.5ಗೆ ವರ್ಕ್ ಮಾಡ್ತೇನೆ, ಅಂದರೆ 10.5 ಇಂಚ್. ಅವರು ರೆಡಿ ಮಾರ್ಕ್ 10 ಇಂಚ್ ಕೊಟ್ಟಿದ್ದರು, ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ತೇನೆ ವರ್ಕ್, ಆಯಿತಾ. ಆಗ ಒಂದು ವೇಳೆ ಬಟ್ಟೆ ಸಿಂಕ್ ಆಗಿ, ಕೆಲವೊಂದು ಸಲ ಬಟ್ಟೆ ತುಂಬ ಸಿಲ್ಕ್ ಇರುವ ಕಾರಣ ಸಿಂಕ್ ಆಗುತ್ತೆ. ಕೆಲವೊಂದು ಸಲ ದಪ್ಪ ಕಾಟನ್ ಸಿಲ್ಕ್ ಆದರೆ ಆಗಲ್ಲ, ಸ್ವಲ್ಪ ಒಂಥರ ಜಾಸ್ತಿ ಸಿಲ್ಕ್ ಟೈಪ್, ತೆಳು ಟೈಪ್ ಎಲ್ಲ ಇದ್ದರೆ ಬಟ್ಟೆ ಸಿಂಕ್ ಆಗುತ್ತೆ. ಜಾಸ್ತಿ ಚೈನ್ ಸ್ಟಿಚ್ ವರ್ಕ್ ಎಲ್ಲ ಇದ್ದರೆ ಬಟ್ಟೆ ಸಿಂಕ್ ಆಗುತ್ತೆ, ಫಿಲ್ಲಿಂಗ್ ವರ್ಕ್ ಎಲ್ಲ ಇದ್ದರೆ ಥ್ರೆಡ್ಡಲ್ಲಿ. ಆಗ ಏನು ಮಾಡಬೇಕು, 10 ಇಂಚ್ ಅವ್ರದ್ದು ಡೀಪ್ ಇದ್ದರೆ 10.5 ಇಂಚ್ ಕೊಡಿ,
ಆಯಿತಾ. 10.5 ಇಂಚ್ ಕೊಡುವಾಗ ಏನು ಮಾಡಬೇಕು, ಇಲ್ಲಿ ಅರ್ಧ ಇಂಚಲ್ಲಿ ನೀವು ಜಾಸ್ತಿ ಬೀಡ್ಸ್ ವರ್ಕ್ ಮಾಡಲಿಕ್ಕೆ ಹೋಗ್ಬಿಡಿ. ಜಸ್ಟ್ ಚೈನ್ ಸ್ಟಿಚ್ ಹಾಕಿ ಮತ್ತು 1-2 ಲೈನ್ ಬೀಡ್ಸ್ ಹಾಕಲಿಕ್ಕಿದ್ರೆ ಬೀಡ್ಸ್ ಹಾಕಿ ಸ್ವಲ್ಪ ಲೈಟಲ್ಲಿ ವರ್ಕ್ ಮಾಡಿ. ಅಲ್ಲಿ ಒಂದು ವೇಳೆ ಜಾಸ್ತಿ ಆಯಿತು ಅಂದರೆ ಅವರಿಗೆ ಕಟ್ ಮಾಡಲಿಕ್ಕೆ ಆಗುತ್ತೆ. ಮತ್ತೇನು ಮಾಡಬೇಕು ಅಂದರೆ 1/2 ಇಂಚ್ ವರ್ಕ್ ಮಾಡಿದ ಮೇಲೆ ನೀವು ನಾಟ್ ಹಾಕ್ಕೊಳ್ಬೇಕು. ಇಲ್ಲಿ ನೀವು ಎಕ್ಸ್ಟ್ರಾ ಅರ್ಧ ಇಂಚು ಹಾಕ್ತಿರಲ್ಲ, ಆಗ ಇಲ್ಲಿಂದ ವರ್ಕ್ ಮಾಡಿಕೊಂಡು ಬರ್ತೀರ. ಇಲ್ಲಿ ನಾಟ್ ಹಾಕಿ ರಿಪೀಟ್ ಕಂಟಿನ್ಯೂ ಮಾಡಿ. ಇಲ್ಲಿಂದ ಇನ್ನೊಂದು ಬೀಡ್ಸ್ ವರ್ಕ್ ಮಾಡ್ತೀರಾ, ಇಲ್ಲಿ ನಾಟ್ ಹಾಕಿ. ಒಂದು ವೇಳೆ ಅವರಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಡಿಸೈನ್ ಆಯಿತು ಅಂದರೆ ಅವರು ಅಲ್ಲಿಂದ ಕಟ್ ಮಾಡ್ತಾರೆ. ಆಗ ಇಲ್ಲಿ ನಾಟ್ ಹಾಕಿರ್ತೀರಲ್ಲ, ಹೋಗಲ್ಲ ಬೀಡ್ಸ್ ಎಲ್ಲ ಕಂಪ್ಲೀಟಾಗಿ. ಇಲ್ಲಾಂದರೆ ಏನಾಗುತ್ತೆ, ನೀವು ಇಲ್ಲಿಂದ ಜಾಸ್ತಿ ಮಾಡಿರ್ತೀರ ಅಂತ ಟೈಲರ್ ಕಟ್ ಮಾಡಿದರೆ ಕಂಪ್ಲೀಟಾಗಿ ಹೋಗುತ್ತೆ. ಜಾಸ್ತಿ ಟೈಲರ್ಸ್ನವರು ಕಟ್ ಮಾಡೋದಿಲ್ಲ, ಅವರೇನೋ ಅದನ್ನು ಗುದ್ದಿ ತೆಗಿತಾರೆ, ಅಂದರೆ ಅದನ್ನು ಜಜ್ತಾರೆ, ಯಾವುದು ಬೀಡ್ಸನ್ನು ಪುಡಿ ಮಾಡ್ತಾರೆ. ಹಾಗೆ ಗೊತ್ತಾಯ್ತಾ. ನೀವು ಟೈಲರ್ ಏನಾದರೂ ಹೇಳಿದರೆ ಸ್ವಲ್ಪ ಜಾಗ ಬಿಡಿ ಅಂತ ಹೇಳಿದರೆ ನೀವು ಇಲ್ಲಿ ಅರ್ಧ ಇಂಚು ಜಾಗ ಬಿಟ್ಟು ವರ್ಕ್ ಮಾಡಿ. ಮತ್ತಿಲ್ಲಿ ಶೋಲ್ಡರ್ ಹತ್ರ ಕೂಡ ಹಾಗೆ. ಒಂದು ವೇಳೆ ಡೀಪ್ ಕಡಿಮೆ ಆಗುತ್ತೆ, ಲೆಂತ್ ಕಡಿಮೆ ಆಗುತ್ತೆ ಅಂದರೆ ಒಂದು 10 ಇದು ಹೇಳಿದರೆ 10.25 ಮಾಡಿ, 11 ಹೇಳಿದರೆ 11.25 ಮಾಡಿ. ಆಗ ವರ್ಕ್ ಜಾಸ್ತಿ ಆದರೆ ಇಲ್ಲಿ ನಿಮಗೆ ಗ್ಯಾಪ್ ಬರಲ್ಲ. ನೋಡಿ, ಇಲ್ಲಿ ಫ್ರಂಟ್ ನೆಕ್ ಮಾರ್ಕಿಂಗ್ ಬಂತು ಅಂದರೆ, ಇಲ್ಲಿ ಫ್ರಂಟ್ ನೆಕ್ ಮಾರ್ಕಿಂಗ್ ಬಂದರೆ ಹಾಗೆ ಒಂದು ಅರ್ಧ ಇಂಚು ಜಾಸ್ತಿ ವರ್ಕ್ ಮಾಡಿ. ಯಾಕಂದರೆ ಎಲ್ಲ ಬಟ್ಟೆಯಲ್ಲಿ ಅರ್ಧ ಇಂಚು ಜಾಸ್ತಿ ಮಾಡಬೇಡಿ. ತುಂಬ ಸಿಲ್ಕ್ ಬಟ್ಟೆ, ತುಂಬ ಸಾಫ್ಟ್ ಬಟ್ಟೆ, ಒಂದು ನಾವು ವರ್ಕ್ ಮಾಡುವಾಗ ಸ್ವಲ್ಪ ಸಿಂಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಒಂದು ಚೈನ್ ಸ್ಟಿಚ್ ಹಾಕುವಾಗಲೇ. ಆಗ ಬೇಕಾದ್ರೆ ಆ ರೀತಿ ಮಾಡಿ. ಮತ್ತು ಸ್ಲೀವ್ಸ್ ವರ್ಕ್ ಕೂಡ ಹಾಗೆ. ಇದೀಗ ಸ್ಲೀವ್ಸ್ ಇದು ಮಾರ್ಕಿಂಗ್ ಅಂತ ತಿಳ್ಕೊಳ್ಳಿ. ನಮ್ಮದು ಸ್ಲೀವ್ಸ್ ಇದು ಮಾರ್ಕಿಂಗ್ ಈ ರೀತಿ ಬರುತ್ತಲ್ಲ. ಸೊ ಆಗ ಏನು ಮಾಡಬೇಕು, ಎಷ್ಟೇ ವರ್ಕ್ ಮಾಡಿದರೂ ಇಲ್ಲಿ ಅವರಿಗೆ ವರ್ಕ್ ಸ್ಟಿಚ್ ಆದಮೇಲೆ ಇಲ್ಲಿ 2 ಇಂಚ್ ಗ್ಯಾಪ್ ಬರುತ್ತೆ, ಇಲ್ಲಿ 2 ಇಂಚ್ ಗ್ಯಾಪ್ ಬರುತ್ತೆ. ಆಗ ತುಂಬ ಕಡಿಮೆ ಆಗುತ್ತೆ ವರ್ಕ್. ಆಗ ಏನು ಮಾಡಬೇಕು, ಇಲ್ಲಿ ಒಂದು ಈಗ 10 ಇದು ಸ್ಲೀವ್ಸ್ ವಿಡ್ತ್ 10 ಇತ್ತು ಅಂದರೆ ನೀವು ಇಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ಮಾಡಿ, ಇಲ್ಲಿ ಅರ್ಧ ಇಂಚು ಜಾಸ್ತಿ ಮಾಡಿ. ಟೋಟಲ್ 10 ಇತ್ತು ಅಂದರೆ 11 ಇಂಚಸ್ ಮಾಡಿ. ಸ್ವಲ್ಪ ಸಿಲ್ಕ್ ಬಟ್ಟೆ ಆದರೆ ಮಾತ್ರ, ಕಾಟನ್ ಸಿಲ್ಕ್ ಆದರೆ ಮಾಡಬೇಡಿ, ಅದು ನಾರ್ಮಲ್ ಇರುತ್ತೆ ಬಟ್ಟೆ. 10.25 ಅರ್ಧ 11 ಅಂದರೆ ಟೋಟಲ್ 11 ಇಂಚು ಮಾಡಿ. 10 ಇಂಚ್ ಸ್ಲೀವ್ ಬಿಡ್ತಿದ್ರೆ 11 ಇಂಚು ಮಾಡಿ. ಲೆಂತಲ್ಲಿ ಕೂಡ ಹಾಗೆ ನೀವು ನೋಡ್ಕೊಳ್ಬೇಕು. ಸಿಲ್ಕ್ ಬಟ್ಟೆ ಆದರೆ ಏನಾಗುತ್ತೆ ಅಂದರೆ ಈ ಶೋಲ್ಡರ್ ಹತ್ರ ನಮಗೆ ವರ್ಕ್ ಕಡಿಮೆ ಆಗುತ್ತೆ. ಅಂದರೆ ಬಟ್ಟೆ ಸಿಂಕ್ ಆಗೋಗಿ ಏನಾಗುತ್ತೆ, ಈ ಶೋಲ್ಡರ್ ಹತ್ರ ವರ್ಕ್ ಕಡಿಮೆ ಆಗುತ್ತೆ. ಅದು ನೀವು ಕರೆಕ್ಟ್ ನೋಡ್ಕೊಳ್ಬೇಕು. ಈ ವೆಲ್ವೆಟ್ ಕ್ಲೋತಲ್ಲಿ ಕೂಡ ಹಾಗೆ. ಮತ್ತು ರಬ್ಬರ್ ಟೈಪ್ ಕ್ಲೋತಲ್ಲಿ ವರ್ಕ್ ಮಾಡಿಸ್ಲಿಕ್ಕೆ ಹೇಳಿದ್ರೆ ಅದು ಕೂಡ ಹಾಗೆ ಮಾಡಬೇಕು. ಒಂದು 1/2 ಇಂಚ್ 1 ಇಂಚ್ ಎಕ್ಸ್ಟ್ರಾ ಮಾಡಬೇಕು. ಬೇರೆ ಆದರೆ ಸ್ಲೀವ್ಸಿಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ, ಲೆಂತ್ ಕೂಡ 10 ಇತ್ತು ಅಂದರೆ 10.25 ಮಾಡಿ. ಆಯಿತಾ. ಸೊ ಆ ರೀತಿ ಸ್ವಲ್ಪ ಅರ್ಧ ಇಂಚು ಜಾಸ್ತಿ ಮಾಡಿದರೆ ನಿಮಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಇಲ್ಲಿ ಅರ್ಧ ಇಂಚ್ ಇಲ್ಲಿ ಅರ್ಧ ಇಂಚೆಲ್ಲ ಹೋದರೆ ಕಸ್ಟಮರ್ ಕೈ ಅಡಿಯಲ್ಲಿ ಫುಲ್ ಪ್ಲೇನ್ ಆಗುತ್ತೆ ಜಾಗ, ಫಿನಿಶಿಂಗ್ ನೀಟ್ ಬರಲ್ಲ. ಕೆಲವೊಂದು ಕಡೆ ಈ ಸಲ ಹೀಗೆ ಎತ್ತಿದರೆ ಕೈಯಲ್ಲೆಲ್ಲ ಫುಲ್ಲು ಒಂಥರ ಬರುತ್ತೆ, ಅಂದರೆ ಡಿಸೈನ್ ಸ್ವಲ್ಪ ಕಡಿಮೆ ಆದಾಗೆ ಬರುತ್ತೆ. ಸೊ ಅವರಿಗೆ ಕೂಡ ಹಾಕ್ಲಿಕ್ಕೆ ಕೂಡ ಫಿನಿಶಿಂಗ್ ನೀಟ್ ಬರಲ್ಲ. ಸೊ ಹಾಗಾಗಿ 1/2 ಇಂಚು ನಾನೀಗ ಎಲ್ಲೆಲ್ಲ ಹೇಳಿದ್ದೇನೆ ಅಲ್ಲೆಲ್ಲ 1/2 ಇಂಚ್ ಎಕ್ಸ್ಟ್ರಾ ಮಾಡಿ. ಬಟ್ಟೆ ನೋಡ್ಕೊಳ್ಬೇಕು. ನೀವು ಒಂದು ಲೈನ್ ಹಾಕುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಬಟ್ಟೆ ಸಿಂಕ್ ಆಗುತ್ತಾ, ನಾರ್ಮಲ್ ಇದೆಯಾ ಅಂತ. ನಾರ್ಮಲ್ ಇತ್ತು ಅಂದರೆ ಬೇಡ, ಅವರು ಟೈಲರ್ ಯಾವುದಕ್ಕೆ ಮಾರ್ಕಿಂಗ್ ಮಾಡಿದರೆ ಅದಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಒಂದು ಅರ್ಧ ಇಂಚ್ ಜಾಸ್ತಿ ಮಾಡ್ಕೊಳ್ಳಿ. ಯಾರಿಗಾದ್ರು ಆನ್ಲೈನ್ ಕ್ಲಾಸ್ ಬೇಕು ಅಂತಂದರೆ ಜಾಯ್ನ್ ಆಗಿ. ಥ್ಯಾಂಕ್ ಯು.